ಇದ್ದಾರೆ ಅಂತ ಅನ್ನೋ ಮಾತನ್ನು ಹೇಳಿಲ್ಲ, ಕಡಿಮೆ ಮಾಡಿದ್ದನ್ನು ಹೇಳಲಿಕ್ಕೆ ಹೋಗಲಿಲ್ಲ, ಅನೇಕ ವಿಷಯಗಳನ್ನ ಹೈಡ್ ಮಾಡಿ ಮಾತಾಡಿದಿರಿ. ಹೀಗಾಗಿ ಇವತ್ತು ಸಾಕಷ್ಟು ಮೋದಿಯವರ ಒಂದು ವ್ಯಕ್ತಿತ್ವ ಏನದಲ್ಲ ದಿನದ ಕುಸಿತಕ್ಕೊಳಗಾಗಲಿಕ್ಕೆ ಅಂತೇಳಿ ವಿವರಗಳು ಅಥವಾ ವಿಮರ್ಶೆಗಳು ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಮೋದಿಯವರ 12 ವರ್ಷಗಳ ಈ ಪೀರಿಯಡ್ ನೆನಪಿಡುವಂಥದ್ದು, ಇದರಲ್ಲಿ ಮುಖ್ಯ ಕಣ್ಣಿ ಕಾಣುವಂಥದ್ದು ಏನಾದರೂ ಇದೆಯಾ? ಇಲ್ಲಿ ಡ್ಯಾಮ್ಗಳು ರಚನೆ ಮಾಡಿದ್ದು, ಪಬ್ಲಿಕ್ ಸೆಕ್ಟರದಲ್ಲೇ ಅಥವಾ ಸಾರ್ವಜನಿಕ ರಂಗದ ಉದ್ಯಮಗಳನ್ನು ಬೆಳೆಸುವಲ್ಲೇ, ಮತ್ತೊಂದರಲ್ಲೇ ಏನಾದರೂ ಅದನ್ನ ಇವತ್ತು ಈವನ್ ಇನ್ವೆಸ್ಟರ್ಸ್ ಹೊರದೇಶದವ್ರು ಕಡಿಮೆ ಆಗಿದ್ದಾರೆ. ಇದು ಸೆಬಿ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಒಟ್ಟಾರೆಯಾಗಿ ತಮ್ಮ ಬಗ್ಗೆ ತಾವು ಹೇಳ್ಕೊಳ್ಳೋದ್ರಲ್ಲೂ ಸಹಿತ ಅನೇಕ ಮುಚ್ಚುಮರೆಗಳನ್ನು ಮಾಡಿದ್ದರಿಂದಾಗಿ ಸಹಜವಾಗಿ 12 ವರ್ಷಗಳಲ್ಲೇ ನಾವು ಸಾಧನೆ ಮಾಡಲಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಯಾವ ಪ್ರಮಾಣದಲ್ಲಿ ಆಗಬೇಕಾಗಿತ್ತು ಅದು ಆಗಿಲ್ಲ ಅನ್ನೋದನ್ನು ಇಲ್ಲಿ ಮರಿಲಾರ ನಾವು ದಾಖಲಿಸಬೇಕಾಗ್ತದೆ. ಜೊತೆಗೆ 12 ವರ್ಷ ಸುದೀರ್ಘ ಆಳಿದರು ಅನ್ನುವಂಥ ಮಾತು ಹೇಳ್ಕೊಂಡಿದ್ದಾರೆ ಮೋದಿಯವರು ಮತ್ತು ಅವ್ರ NDA ಕೂಟದವರು. ಆದರೆ ನಮ್ಮ ನೆಹರು ಅವರು ಎಷ್ಟು ವರ್ಷ ಆಳಿದರು ಅನ್ನೋದು ದಾಖಲೆಗಳಿದ್ದಾವೆ. ಅದು ಯಾವ ಆಧಾರ ಮೇಲೆ ನೆಹರುವಿಗಿಂತಲೂ ಹೆಚ್ಚಿಗೆ ಆಳಿದರು ಅನ್ನೋದನ್ನು ಅವರು ಹೇಳಿದರು ಅನ್ನೋದು ಇಲ್ಲಿ ನೋಡಬೇಕಾಗಿದೆ. ಏನೂ ಇರಲಿ, ಮೋದಿಯವರ ತಮ್ಮ ಆಡಳಿತದಲ್ಲಿ ಸಾಧನೆಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟು ಸಂಶಯಗಳು ಮೂಡಿದ್ರಿಂದಾಗಿ ತಮ್ಮೊಂದಿಗೆ ಇದನ್ನು ಚರ್ಚೆ ಮಾಡಿದ್ದೀವಿ. ಅನೇಕ ಮೀಡಿಯಾಗಳಲ್ಲಿ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದ್ದಾವೆ. ನಾವು ಮಾಡಿದ್ದು ನಿಮಗೆ ಅಥವಾ ಚರ್ಚೆ ಮಾಡಿದ್ದು ಸರಿ ಅನಿಸಿದ್ರೆ ಸರಿ ಅಲ್ರಿ, ತಪ್ಪಲ್ಲಿ ಕಾಮೆಂಟ್ ಮಾಡಿರಿ, ಏನು ತಪ್ಪಿಲ್ಲ. ಯಾಕಂತಂದ್ರೆ ಇದು ಕಣ್ಣಿಗೆ ಕಾಣುತ್ತಿರುವ ಸತ್ಯಗಳು ಅಂತೇಳಿ. ಒಟ್ಟಾರೆಯಾಗಿ ಬಡತನ ಮುಕ್ತ ಆಗಲಿಲ್ಲ, ಹಸಿವು ಮುಕ್ತ ಆಗಲಿಲ್ಲ, ಅದೇ ಕಾಲಕ್ಕೆ ನಿರುದ್ಯೋಗ ಮುಕ್ತ ಆಗಲಿಲ್ಲ. ಇವೆಲ್ಲ ಆಗಬೇಕಾಗಿಷ್ಟಲ್ಲೇ ಪ್ರತಿ ವರ್ಷ 2 ಕೋಟಿ ಯುವಕರಿಗೆ ಯುದ್ಧ ಕೊಡಿಸಿದ್ರೆ, 2 ಕೋಟಿ ಯುವಕರಿಗೆ ಉದ್ಯೋಗ ಕೊಡಿಸಿದ್ರೆ ನಿಶ್ಚಿತವಾಗಿಯೂ ಇವತ್ತು ಏನಪ್ಪ ಅಂದ್ರೆ ಇಡೀ ದೇಶ ಸಮೃದ್ಧ ಆಗ್ತಾಯಿತ್ತು. ಅದರದಾಗಿಲ್ಲ. ಇದಕ್ಕೆ ಉತ್ತರ ಮೋದಿಯವರು ನೀಡಬೇಕಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ನ್ಯೂಸ್ ಅರ್ಥ ದೇಶ ಥರ ಇದು ಸತ್ಯದ ಕೈಗಂಡಿ ವಂದನೆಗಳು.